ಎಲ್ರಿಗೂ ಸ್ವಾಗತ. ನಮ್ಮ ಮನೆಯಲ್ಲಿ ಹನುಮಂತನ ಫೋಟೋಗಳು ಹೇಗಿರಬೇಕು, ಯಾವ ಕಡೆ ಇರಬೇಕು, ಯಾವ ಭಂಗಿಯಲ್ಲಿರುವ ಆಂಜನೇಯನ ಫೋಟೋಗಳು ಒಳ್ಳೆಯ ಫಲಿತಾಂಶವನ್ನು ತರುತ್ತದೆ ಎಂಬ ಕುತೂಹಲಕಾರಿ ವಿಷಯ ತಿಳಿಯೋಣ. ಆಂಜನೇಯ ಎಂದು ಕರೆಯಲ್ಪಡುವ ಹನುಮಾನ್, ವಾಯುಪುತ್ರ, ಮಾರುತಿ, ಬಜರಂಗಬಲಿಯು ಶ್ರೀರಾಮನ ಭಕ್ತ, ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಈ ಬ್ರಹ್ಮಚಾರಿ ಅಭಯ ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಹಲವು ವಿಧಾನಗಳಿವೆ. ಹನುಮಂತನನ್ನು ಪೂಜಿಸಲು ಮಂಗಳವಾರ ಮತ್ತು ಶನಿವಾರಗಳನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ. ಯಾರು ಹನುಮಂತನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ಹೇಳುತ್ತಾರೆ. ನಮ್ಮೆಲ್ಲರ ಮನೆಯಲ್ಲಿ ಪೂಜಾ ಕೋಣೆ ಇದೆ. ಪೂಜೆ ಮಾಡುವಾಗ ಕೆಲವರು ವಾಸ್ತು ಪ್ರಕಾರ ಸರಿಯಿಲ್ಲದ ರೀತಿಯಲ್ಲಿ ದೇವರ ಫೋಟೋಗಳನ್ನು ಇಡುತ್ತಾರೆ. ಹೀಗೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಉಂಟಾಗುವುದಿಲ್ಲ. ಮನೆಯಲ್ಲಿರುವವರಿಗೆ ಸಮಸ್ಯೆಗಳು ಉಂಟಾಗಬಹುದು. ಆಂಜನೇಯ ಸ್ವಾಮಿಯ ಫೋಟೋವನ್ನು ಎಲ್ಲಿ ಹೇಗೆ ಇಡಬೇಕೆಂಬುದಕ್ಕೆ ನಿಯಮಗಳಿವೆ. ಜೊತೆಗೆ ಯಾವ ಆಂಜನೇಯ ಫೋಟೋ ಹಾಕಿದರೆ ಏನು ಗುಣ ಎಂಬುದು ಗೊತ್ತಿದ್ದರೆ ಒಳ್ಳೆಯದು. ಹಾಗಾದರೆ ನಮ್ಮ ಮನೆಯಲ್ಲಿ ಹನುಮಂತನ ಫೋಟೋಗಳು ಹೇಗಿರಬೇಕು, ಯಾವ ಕಡೆ ಇಡಬೇಕು, ಯಾವ ಭಂಗಿಯಲ್ಲಿರುವ ಆಂಜನೇಯನ ಫೋಟೋಗಳು ಒಳ್ಳೆಯ ಫಲಿತಾಂಶವನ್ನು ತರುತ್ತದೆ ಎಂಬ ಕುತೂಹಲಕಾರಿ ವಿಷಯವನ್ನು ತಿಳಿಯೋಣ ಬನ್ನಿ. ದಕ್ಷಿಣ ದಿಕ್ಕು. ವಾಸ್ತುಶಾಸ್ತ್ರದ ಪ್ರಕಾರ ಹನುಮಂತನ ಫೋಟೋವನ್ನು ಯಾವಾಗಲೂ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಕುಳಿತುಕೊಳ್ಳುವ ಭಂಗಿಯಲ್ಲಿ ಇರುವ ಕೆಂಪು ಬಣ್ಣದ ಛಾಯಾಚಿತ್ರ ಸೂಕ್ತ. ಹನುಮಂತನ ದಕ್ಷಿಣಾಭಿಮುಖ ಚಿತ್ರವು ಹೆಚ್ಚು ಪವಿತ್ರವಾಗಿದೆ, ಏಕೆಂದರೆ ಆಂಜನೇಯನು ಈ ದಿಕ್ಕಿನಲ್ಲಿ ತನ್ನ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಾನೆ. ಹನುಮಂತನ ಫೋಟೋವನ್ನು ಈ ದಿಕ್ಕಿಗೆ ಇಟ್ಟರೆ ಎಲ್ಲ ದುಷ್ಟಶಕ್ತಿಗಳು ದೂರವಾಗುತ್ತವೆ. ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಉತ್ತರದ ಕಡೆಗೆ ನೋಡುವ ಹನುಮ. ನಿಮ್ಮ ಮನೆಯ ಫೋಟೋದಲ್ಲಿ ಇರುವ ಆಂಜನೇಯ ಉತ್ತರಾಭಿಮುಖವಾಗಿ ಇರುವಂತೆ ನೋಡಿಕೊಳ್ಳಬೇಕು. ಉತ್ತರಮುಖಿ ಹನುಮಂತನ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಲಕ್ಷ್ಮೀದೇವಿಯು ಸಂತೋಷ ಪಡುತ್ತಾಳೆ. ಪಂಚಮುಖಿ ಹನುಮಾನ್. ವಾಸ್ತು ಪ್ರಕಾರ ಪಂಚಮುಖಿ ಹನುಮಂತನ ಚಿತ್ರವಿದ್ದರೆ ಮನೆಯು ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತದೆ. ಸಂಪತ್ತು ಕೂಡ ಹೆಚ್ಚುತ್ತದೆ. ನಿಮ್ಮ ಕುಟುಂಬದಲ್ಲಿನ ತೊಂದರೆಗಳು ಮತ್ತು ರೋಗಗಳು ದೂರವಾಗುತ್ತವೆ. ಶತ್ರುಗಳ ಬಾಧೆ ದೂರವಾಗುತ್ತದೆ. ಪಂಚಮುಖಿ ಹನುಮಾನ್ ಚಿತ್ರವನ್ನು ಮನೆಯ ಮುಖ್ಯ ಬಾಗಿಲಿನ ಮೇಲೆ ಇರಿಸಬಹುದು ಅಥವಾ ಗೋಚರಿಸುವ ಸ್ಥಳದಲ್ಲಿ ಇಡಬಹುದು. ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ಮನೆಗೆ ಬರುವುದಿಲ್ಲ. ಶ್ರೀರಾಮನಿಗೆ ನಮಸ್ಕರಿಸುವ ಮಾರುತಿ. ನಿಮ್ಮ ಮನೆಗೆ ಅತಿಥಿಗಳು ಕುಳಿತುಕೊಳ್ಳುವ ಕೋಣೆಯಲ್ಲಿ ಭಗವಾನ್ ರಾಮನ ಫೋಟೋವನ್ನು ಇಡಬೇಕು. ಭಗವಾನ್ ರಾಮನ ಪಾದದ ಬಳಿ ಕುಳಿತಿರುವ ಹನುಮಂತನ ಫೋಟೋ ಅಥವಾ ರಾಮನ ಭಜನೆ ಮಾಡುತ್ತಿರುವ ಹನುಮಂತನ ಫೋಟೋವನ್ನು ನೀವು ಇರಿಸಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ತೊಂದರೆಗಳು ದೂರವಾಗುತ್ತವೆ. ಬೆಟ್ಟ ಎತ್ತಿದ ಹನುಮಂತ. ನಿಮ್ಮ ಮನೆಯಲ್ಲಿ ಹನುಮಂತ ಪರ್ವತವನ್ನು ಎತ್ತುತ್ತಿರುವ ಫೋಟೋವನ್ನು ಇರಿಸಿದರೆ ಧೈರ್ಯ, ಶಕ್ತಿಯ, ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತದೆ. ಈ ಭಂಗಿಯಲ್ಲಿರುವ ಫೋಟೋ ನಿಮ್ಮನ್ನು ಯಾವುದೇ ಪರಿಸ್ಥಿತಿಗೆ ಹೆದರದಂತೆ ರೂಪಿಸುತ್ತದೆ. ನೀವು ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ವೀರ ಹನುಮಂತನನ್ನು ಪೂಜಿಸುವುದರಿಂದ ಭಕ್ತರಲ್ಲಿ ಧೈರ್ಯವೂ ಹೆಚ್ಚಾಗುತ್ತದೆ. ಶ್ರೀರಾಮನ ಜಪ ಮಾಡುವ ಹನುಮ. ನಿಮ್ಮ ಮನೆಯಲ್ಲಿ ಶ್ರೀರಾಮನನ್ನು ಜಪಿಸುವ ಭಂಗಿಯಲ್ಲಿರುವ ಹನುಮಂತನ ಫೋಟೋ ಇದ್ದರೆ ನಿಮ್ಮಲ್ಲಿ ಭಕ್ತಿ ಮತ್ತು ನಂಬಿಕೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ.
ಇವುಗಳಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಇದಲ್ಲದೆ ನಿಮ್ಮ ಏಕಾಗ್ರತೆಯ ಶಕ್ತಿಯೂ ಹೆಚ್ಚುತ್ತದೆ. ಬಿಳಿ ಬಣ್ಣದ ಪವನಸುತ. ವಾಸ್ತು ಪ್ರಕಾರ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಬಿಳಿಯ ರೂಪದಲ್ಲಿರುವ ಹನುಮಂತನ ಫೋಟೋವನ್ನು ಇಡಬೇಕು. ರಾಮನನ್ನು ತಬ್ಬಿಕೊಂಡಿರುವ ಮಾರುತಿ. ಹನುಮಂತನನ್ನು ರಾಮನು ತಬ್ಬಿಕೊಂಡಿರುವ ಫೋಟೋ ಮನೆಯಲ್ಲಿದ್ದರೆ ಕುಟುಂಬದ ಒಗ್ಗಟ್ಟು ಹಾಗೂ ಸಮಾಜದ ಸೌಹಾರ್ದತೆ ಕಾಪಾಡುವ ಅದ್ಭುತ ಚಿತ್ರಣ. ಇದು ನಿಮ್ಮ ಪ್ರೀತಿಯ ಭಾವನೆಯನ್ನು ಹೆಚ್ಚಿಸುತ್ತದೆ. ಧ್ಯಾನ ಮಾಡುವ ಕಪೀಶ್ವರ. ನಿಮ್ಮ ಮನೆಯಲ್ಲಿ ಕಣ್ಣು ಮುಚ್ಚಿ ಧ್ಯಾನಸ್ಥ ಭಂಗಿಯಲ್ಲಿರುವ ಹನುಮಂತನ ಫೋಟೋ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಧ್ಯಾನವು ಸುಧಾರಿಸುತ್ತದೆ. ನೀವು ಧ್ಯಾನ, ಮೋಕ್ಷದಂತಹ ಯಾವುದೇ ಆಸೆಗಳನ್ನು ಪೂರೈಸಲು ಬಯಸಿದರೆ ಈ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಇಡಬೇಕು. ಆಂಜನೇಯನ ಆಶೀರ್ವಾದ. ನಿಮ್ಮ ಮನೆಯಲ್ಲಿ ಹನುಮಂತನು ತನ್ನ ಬಲ ಮೊಣಕಾಲಿನ ಮೇಲೆ ಕುಳಿತು ಆಶೀರ್ವದಿಸುತ್ತಿರುವ ಫೋಟೋ ಇದ್ದರೆ ನೀವು ಸುಲಭವಾಗಿ ಬಿಕ್ಕಟ್ಟುಗಳನ್ನು ನಿವಾರಿಸುತ್ತೀರಿ. ಈ ಭಂಗಿಯಲ್ಲಿರುವ ಹನುಮಂತನ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. Thank you for watching. Please like, share and subscribe to Aishwani.